ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಸೂರಣಗಿಯಲ್ಲಿ ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಗಲಿ ಮೂವರು ಅಭಿಮಾನಿಗಳು ದಾರುಣವಾಗಿ ಸಾವು ಕಂಡಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ 21 ವರ್ಷದ ಹನುಮಂತ ಹರಿಜನ, 20 ವರ್ಷದ ಮುರಳಿ ನಡುವಿನ ಮನಿ, 19 ವರ್ಷದ ನವೀನ್ ಹರಿಜನ ಮೃತ ದುರ್ದೈವಿಗಳು. ಮಂಜುನಾಥ್ ಹರಿಜನ, ದೀಪಕ್ ಹರಿಜನ, ಪ್ರಕಾಶ್ ಮ್ಯಾಗರಿ ಎಂಬುವವರಿಗೆ ಗಂಭೀರ ಗಾಯವಾಗಿದ್ದು ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದ್ರೆ ಈ ಘಟನೆ ಹೇಗೆ ನಡೆಯಿತು ಅನ್ನೋದು ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಹೌದು, ಕಳೆದ ರಾತ್ರಿ ಕಟೌಟ್ ತೆಗೆದುಕೊಂಡು ಹೋಗುವ ವೇಳೆ ದುರಂತ ನಡೆದಿದ್ದು ಈ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ. Na na ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಈ ದುರಂತಕ್ಕೆ ಕಾರಣಗಳೇನು, ಹೇಗೆ ನಡೀತು, ಸದ್ಯ ಗ್ರಾಮದಲ್ಲಿ ಪರಿಸ್ಥಿತಿ ಹೇಗಿದೆ? ನಂದಿನಿ, ಸೂರಣಗಿ ಗ್ರಾಮದಲ್ಲಿ ಸ್ಮಶಾನ ಮೌನ ಹೊರಸಿತ್ತು. ಯಶ್ ಬರ್ತಾರೆ ಅಂತ ಹೇಳಿ ಎಲ್ರು ನಿರೀಕ್ಷೆ ಇತ್ತು. ಆದ್ರೆ ಯಶ್ ಅವರು ಬಂದ್ರು. ಗೋವಾದಲ್ಲಿದ್ರವರು ಯಾವ್ದೋ ಚಲನಚಿತ್ರದ ತಯಾರಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಒಂದು ವಿಮಾನದಲ್ಲಿ ಅವರು ಹುಬ್ಳಿಗೆ ಬಂದು, ಹುಬ್ಳಿಯಿಂದ ರಸ್ತೆ ಮೂಲಕ ಗದಗ ಜಿಲ್ಲೆಯ ಇಳಕಲ್ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಬಂದ್ರು. ಆ 3 ಜನ ಯುವಕರು ಏನು ಅಲ್ಲಿ ವಿದ್ಯುತ್ ಶಾಕ್ ನಿಂದ ಮೃತಪಟ್ಟಿದ್ರು. ಆ 3 ಕುಟುಂಬಸ್ಥರಿಗೆ ಹೋಗಿ ಸಾಂತ್ವನ ಹೇಳಿದ್ರು, ಅವರ ಕೈ ಹಿಡಿದು ಅವರಿಗೆ ಸಮಾಧಾನವನ್ನು ಹೇಳಿದ್ರು, ಮತ್ತೆ ಬಹಳ ಮುಖ್ಯವಾಗಿ ಅವರಿಗೆ ಧೈರ್ಯವನ್ನು ತುಂಬಿದ್ರು. ಆ 3 ಜನ ಏನು ಯುವಕರು ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಟೌಟ್ ಹಾಕ್ಲಿಕ್ಕೆ ಹೋಗಿ ವಿದ್ಯುತ್ ಶಾಕ್ ನಿಂದ ಮೃತಪಟ್ಟಿದ್ರು. ಅವರಿಗೆ ತುಂಬಾ ದುಃಖವನ್ನು ಸಹ ವ್ಯಕ್ತಪಡಿಸಿದ್ರು. ಯಶ್ ಅವರು ತುಂಬಾ ಭಾವುಕರಾದ್ರು. ಹಳ್ಳಿಗೆ ಬಂದಾಗ ಆ ಕುಟುಂಬಸ್ಥರ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಗೋಳನ್ನ ನೋಡಿ, ಅವರ ನೋವನ್ನು ನೋಡಿ ಯಶ್ ಅವರಿಗೂ ಸಹ ತುಂಬಾ ನೋವನ್ನು ಕೊಟ್ಟರು ಯಶ್ ಅವರು. ಹಾಗಾಗಿ ಆ 3 ಕುಟುಂಬಗಳಿಗೆ ಅವರ ಸಾಂತ್ವನವನ್ನು ಹೇಳಿ ಸೂರಣಗಿ ಗ್ರಾಮದಲ್ಲಿ ಎಲ್ಲ ನಿವಾಸಿಗಳಿಗೆ
ಹಾಗೂ ಅಲ್ಲಿನ ಕುಟುಂಬಸ್ಥರಿಗೆ ಕುಟುಂಬದ ಮುಖ್ಯಸ್ಥರ ಜೊತೆಗೆ ಮಾತನಾಡಿ ಅವರ ಕುಟುಂಬದವರಿಗೆ ಧೈರ್ಯವನ್ನು ತುಂಬಿ ಸಮಾಧಾನವನ್ನು ಹೇಳಿದ್ರು. ಆ 3 ಜನ ಏನು ಅಭಿಮಾನಿಗಳು ಆ ಸಾವನ್ನು ಕಂಡಿದ್ರು, ಅವರಿಗೆ ಸಮಾಧಾನ ಹೇಳ್ತಕ್ಕಂತ ಪ್ರಯತ್ನವನ್ನ ಯಶ್ ಮಾಡಿದ್ರು. ಆದ್ರೆ ಯಶ್ ಬಂದಿದ್ದು ನಿಜವಾಗ್ಲೂ ಒಂದ್ ರೀತಿ ಎಲ್ರಿಗೂ ಅಂತ ದುಃಖದಲ್ಲೂ ಸಹ ಒಂದು ಸಮಾಧಾನ ತರ್ತಕ್ಕಂತ ಒಂದು ನೆಮ್ಮದಿಯನ್ನ ಕಾಣ್ತಕ್ಕಂತ ಒಂದು ಸಂಗತಿ ಆಗಿತ್ತು. ಆ ಯಶ್ ಅವರು ಬಂದು ಸೂರಣಗಿ ಗ್ರಾಮಕ್ಕೆ ಬಂದು ಬರ್ಲೇಬೇಕು ಅಂತ ಹೇಳಿ ಅವರು ಎಷ್ಟೇ ಇದ್ರು ಸಹ ಒತ್ತಡ ಇದ್ರು ಸಹ ಅಭಿಮಾನಿಗಳ ಏನು ಅವರ ಬಯಕೆ ಇತ್ತು, ಅಭಿಮಾನಿಗಳ ಮನೆಗೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರು ಇವೆಲ್ಲ ಸಮಾಧಾನ ಪಡಿಸಿದ್ದಾರೆ. ಆ ಗ್ರಾಮದಲ್ಲಿ 3 ಮನೆಗಳಿಗೆ ಅವ್ರು ಹೋಗಿದ್ದಾರೆ. ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ, ಗೋಳು, ಕೂಗಾಟ, ಅಳು ಇದೇ ಕಾಣಿಸ್ತಾ ಇದೆ. ಯಶ್ ಅವರು ಅಲ್ಲಿಗೆ ಬಂದು ಎಲ್ರಿಗೂ ಸಮಾಧಾನವನ್ನು ಹೇಳಿದ್ದಾರೆ. ಒಂದ್ ರೀತಿನಲ್ಲಿ ಯಶ್ ಅವರು ಬಂದಿದ್ದು ಆ ದುಃಖದ ನಡುವೆನೂ ಸಹ ಒಂದು ಸಮಾಧಾನ ತರತಕ್ಕಂತ ಸಂಗತಿ ಆಗಿತ್ತು ನಂದಿನಿ. ಓಕೆ, ಹಾಗೆ ನಟ ಯಶ್ ಗೋವಾದಿಂದ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಆನಂದಿನಿ, ಗೋವಾದಿಂದ ಅವರು ನೇರವಾಗಿ ಹುಬ್ಳಿಗೆ ವಿಮಾನದ ಮೂಲಕ ಬಂದ್ರು. ಅವರು ಇವರು ಮನೆಗೆ ಹೋಗಿ ಭೇಟಿ ಮಾಡ್ಬೇಕು, ಸಮಾಧಾನ ಹೇಳ್ಬೇಕು ಅನ್ನೋ ಕಾರಣಕ್ಕೆನೆ ಅಲ್ಲಿ ಹೋಗಿ ವಿಮಾನದ ಮೂಲಕ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಮತ್ತೆ ಅವರು ಒಂದು ವಾಹನದ ಮೂಲಕ ಗದಗ ಜಿಲ್ಲೆ ಇಳಕಲ್ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಹೋದ್ರು. ಅಲ್ಲಿ ಎಲ್ಲರಿಗೂ ಸಹ ಯಶ್ ಅವರು ಬಂದಿದ್ದು ಒಂದ್ ರೀತಿ ಸಮಾಧಾನ ತರೋ ಸಂಗತಿ. ಹಾಗಾಗಿ ಯಶ್ ಅವರು ಬರ್ತಾರೆ ಇಲ್ಲ ಅಂತಕ್ಕಂತ ಏನ್ ಚರ್ಚೆ ಇತ್ತು, ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ ಆ ಗ್ರಾಮಸ್ಥರಿಗೂ ಇತ್ತು, ಯಶ್ ಅವರ ಅಭಿಮಾನಿಗಳಿಗೂ ಸಹ ಆಯ್ತು ಯಶ್ ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ. ಹಾಗಾಗಿ ಯಶ್ ಅವರು ಬಂದು ಅಲ್ಲೆಲ್ಲರಿಗೂ ಸಮಾಧಾನ ಹೇಳಿದ ಸಂಗತಿ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಆ ದುಃಖದ ನಡುವೆನೂ ಒಂದು ನೆಮ್ಮದಿ ತರತಕ್ಕಂತ ಒಂದು ಸಮಾಧಾನ ತರತಕ್ಕಂತ ಒಂದು ಸಂಗತಿ ಆಗಿತ್ತು. ಯಶ್ ಅವರು 3 ಮನೆಗಳಿಗೆ ಹೋದ್ರು. 3 ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಆ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಅವರಿಗೆ ಸಮಾಧಾನವನ್ನು ಹೇಳಿ ಆ ತಾಯಿಯ ಕೈ ಹಿಡಿದು ಆ ಕುಟುಂಬಸ್ಥರ ಕೈ ಹಿಡಿದು ತಮ್ಮ ನೋವನ್ನು ಸಹ ಯಶ್ ಅವರು ಹಂಚಿಕೊಂಡ್ರು. ಇಂತಹ ದುರ್ಘಟನೆ ಆಗಬಾರ್ದಿತ್ತು, ಇದ್ ಯಾಕಾಯ್ತು ಅಂತ ಹೇಳಿ ಅವ್ರಿಗೆ ದುಃಖವನ್ನ ತೋಡ್ಕೊಂಡ್ರು ಯಶ್ ಅವರು. ಹಾಗಾಗಿ ಯಶ್ ಅವರು ಬಂದು ಆ ಹಳ್ಳಿಗೆ ಬಂದು ಸೂರಣಗಿಗೆ ಬಂದು ಎಲ್ಲರ ಜೊತೆ ಮಾತನಾಡಿದ್ದು, ಎಲ್ಲರ ಜೊತೆಗೆ ಸಮಾಧಾನದಿಂದ ಅವರಿಗೆ ಸಾಂತ್ವನ ಹೇಳಿದ್ದು, ನೆಮ್ಮದಿಯನ್ನು ಹೇಳಿದ್ದು, ಜೊತೆಗೆ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತಕ್ಕಂತ ಭರವಸೆನ ಕೊಟ್ಟಿದ್ದೇನಿದೆ. ಇದು ಎಲ್ರಿಗೂ ಒಂದ್ ರೀತಿ ಸಮಾಧಾನ ತಂದಂತ ಸಂಗತಿಯಾಗಿದೆ ನಂದಿನಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.